ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಧರಾದಾಗ ಕೆಲವರು ದರ್ಶನ್ ಬಗ್ಗೆ ನೆಗೆಟಿವ್ ಮಾತುಗಳನ್ನ ಆಡಿದ್ರು. ಇನ್ನು ಕೆಲವರು ದರ್ಶನ್ ಪರವಾಗಿಯೂ ಮಾತಾಡಿದ್ರು. ಆದರೆ ದರ್ಶನ್ಗೆ ತೀರಾ ಹತ್ತಿರವಿದ್ದವರು ಮತ್ತು ಆಪ್ತರು ಹಾಗೂ ದರ್ಶನ್ ಬಳಗದಲ್ಲಿದ್ದ ಅನೇಕರು ದರ್ಶನ್ ಕುರಿತಾಗಿ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಅವರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನೂ ಮಾಡಲಿಲ್ಲ. ದರ್ಶನ್ರಿಂದ ಸಹಾಯ ಪಡೆದ ಒಂದಷ್ಟು ಜನ ನೆಗೆಟಿವ್ ಆಗಿ ಸಹ ಮಾತಾಡಿದ್ದಾರೆ. ಈ ಕುರಿತಂತೆ ಇದೇ ಮೊದಲ ಬಾರಿಗೆ ದರ್ಶನ್ ಸಹೋದರ ದಿನಕರ್ ಮಾತಾಡಿದ್ದಾರೆ. ದರ್ಶನ್ ಆರೋಪ ಹೊತ್ತಾಗ ಯಾರ ಸ್ಥಾನ ಏನು ಅಂತ ಗೊತ್ತಾಯ್ತು ಅಂದಿದ್ದಾರೆ. ಯಾರನ್ನ ಎಲ್ಲಿ ಇಡಬೇಕು ಅಂತಾನೂ ತಿಳಿತು ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ದಿನಕರ್ ಅವರ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ದರ್ಶನಿಂದ ಸಪೋರ್ಟ್ ಪಡ್ಕೊಂಡವ್ರು ಯಾರು ಕೂಡ ಲಾಸ್ಟಲ್ಲಿ ಬರ್ತಾನೆ ಇರಲಿಲ್ಲ. ಯಾರಾದರೂ ಕಮೆಂಟ್ ಕೇಳೋದಕ್ಕೆ ಹೋದ್ರು ಕೂಡ ರಿಯಾಕ್ಷನ್ ಕೊಡ್ತಿರಲಿಲ್ಲ. ಸೇಫ್ ಆಗ್ತಾ ಇದ್ರು ಅಥವಾ ಬರ್ತಿರಲಿಲ್ಲ ಹತ್ರಕ್ಕೆ. ಏನು ಅನಿಸ್ತಾ ಇತ್ತು ನೋಡಿದಾಗ? ಏನಿಲ್ಲ, ಅವ್ರು ಏನು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಷ್ಟೇ. ಈಗ ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ, ಸುಖದಲ್ಲಿ ಎಲ್ಲರೂ ನಮ್ಮವ್ರೆ, ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗೋದೇ ಅಲ್ಲಿ. ಸೊ ಅದು ಗೊತ್ತಾಯ್ತು, ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು. ಟ್ರೂ ರೈಟ್. ಸೊ ಆರಂಭಿಕ ಹಂತದಲ್ಲಿ ದರ್ಶನಿಂದ ಸಪೋರ್ಟ್ ಪಡ್ಕೊಂಡವ್ರು ಯಾರು ಕೂಡ ಲಾಸ್ಟಲ್ಲಿ ಬರ್ತಾನೆ ಇರಲಿಲ್ಲ. ಯಾರಾದರೂ ಕಮೆಂಟ್ ಕೇಳೋದಕ್ಕೆ ಹೋದ್ರು ಕೂಡ ರಿಯಾಕ್ಷನ್ ಕೊಡ್ತಿರಲಿಲ್ಲ. ಸೇಫ್ ಆಗ್ತಾ ಇದ್ರು ಅಥವಾ ಬರ್ತಿರಲಿಲ್ಲ ಹತ್ರಕ್ಕೆ. ಏನು ಅನಿಸ್ತಾ ಇತ್ತು ನೋಡಿದಾಗ? ಏನಿಲ್ಲ, ಅವ್ರು ಏನು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಷ್ಟೇ. ಈಗ ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ, ಸುಖದಲ್ಲಿ ಎಲ್ಲರೂ ನಮ್ಮವ್ರೆ, ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗೋದೇ ಅಲ್ಲಿ. ಸೊ ಅದು ಗೊತ್ತಾಯ್ತು, ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು. ಟ್ರೂ ರೈಟ್. ಇದು ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರ ಮಾತು. ನಮ್ಮ ಆರೋಪ ಹೊತ್ತಾಗ ಯಾರು ನಮ್ಮ ಜೊತೆ ಇರ್ತಾರೆ, ಯಾರು ನಮ್ಮವರು ಅನ್ನೋದು ಗೊತ್ತಾಯಿತು. ನೆಗೆಟಿವ್ ಆಗಿ ತುಂಬ ಜನ ಮಾತನಾಡ್ತಾ ಇದ್ರು, ಕೆಲವರು ತುಂಬ ಸೈಲೆಂಟ್ ಆಗಿರ್ತಾ ಇದ್ರು. ಅಂದರೆ ಇಂತಹ ಸಂದರ್ಭಗಳಲ್ಲೇ ನಮಗೆ ಯಾರನ್ನ ಎಲ್ಲಿಡಬೇಕು ಅಂತಾನೂ ತಿಳಿಯುತ್ತೆ ಅನ್ನುವಂತಹ ಮಾತನ್ನ ದಿನಕರ್ ತೂಗುದೀಪ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದಾಗ ಕೆಲವರು ನೆಗೆಟಿವ್ ಆಗಿ ಮಾತಾಡಿದ್ರು, ಕೆಲವರು ಪಾಸಿಟಿವ್ ಆಗಿ ಹೇಳಿದ್ರು. ಅಂದರೆ ಆರೋಪ ಮುಕ್ತರಾಗಿ ಬರ್ತಾರೆ ಅಂತ ಹೇಳಿದ್ರು. ಇನ್ನು ಕೆಲವರು ತಟಸ್ಥರಾಗಿದ್ರು. ಈ ಕುರಿತಾಗಿ ರಿಯಾಕ್ಷನ್ ಅನ್ನ ಕೊಟ್ಟಂತಹ ದಿನಕರ್ ತೂಗುದೀಪ್ ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರು ನಮ್ಮ ಕಷ್ಟ ಕಾಲಕ್ಕೆ ಆಗ್ತಾರೆ ಅನ್ನೋದು ಇಂತಹ ಸಂದರ್ಭದಲ್ಲಿ ನಮಗೆ ತಿಳಿತು. ಯಾರನ್ನ ಎಲ್ಲಿಡಬೇಕು ಅನ್ನೋದು ಸಹ ನಮಗೆ ಗೊತ್ತಾಯ್ತು ಅನ್ನುವಂತಹ ಮಾತುಗಳನ್ನ ದಿನಕರ್ ತೂಗುದೀಪ್ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ರು ಮತ್ತೆ ಕೇಳೋಣ. ಸೊ ಆರಂಭಿಕ ಹಂತದಲ್ಲಿ ದರ್ಶನಿಂದ ಸಪೋರ್ಟ್ ಪಡ್ಕೊಂಡವ್ರು ಯಾರು ಕೂಡ ಲಾಸ್ಟಲ್ಲಿ ಬರ್ತಾನೆ ಇರಲಿಲ್ಲ. ಯಾರಾದರೂ ಕಮೆಂಟ್ ಕೇಳೋದಕ್ಕೆ ಹೋದ್ರು ಕೂಡ ರಿಯಾಕ್ಷನ್ ಕೊಡ್ತಿರಲಿಲ್ಲ. ಸೇಫ್ ಆಗ್ತಾ ಇದ್ರು ಅಥವಾ ಬರ್ತಿರಲಿಲ್ಲ ಹತ್ರಕ್ಕೆ. ಏನು ಅನಿಸ್ತಾ ಇತ್ತು ನೋಡಿದಾಗ? ಏನಿಲ್ಲ, ಅವ್ರು ಏನು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಷ್ಟೇ. ಈಗ ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ, ಸುಖದಲ್ಲಿ ಎಲ್ಲರೂ ನಮ್ಮವ್ರೆ, ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗೋದೇ ಅಲ್ಲಿ. ಸೊ ಅದು ಗೊತ್ತಾಯ್ತು, ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು. ಟ್ರೂ ರೈಟ್. ಇನ್ನು ದರ್ಶನ್ ಅವರ ಬೆನ್ನು ನೋವಿನ ಸಮಸ್ಯೆ ಕುರಿತು ಅವರ ಸಹೋದರ ದಿನಕರ್ ತೂಗುದೀಪ್ ಪಬ್ಲಿಕ್ ಟಿವಿ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ದರ್ಶನ್ ಸಂಪೂರ್ಣ ಚೇತರಿಕೆ ಕಂಡುಕೊಳ್ಬೇಕು ಅಂದ್ರೆ ಸರ್ಜರಿ ಮಾಡಿಸಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದೇ ಇರೋದಕ್ಕೆ ಕಾರಣ ಏನು ಅನ್ನೋದರ ಕುರಿತು ಸಹ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಸುಧಾರಿಸಿಕೊಳ್ಬೇಕು ಅಂದ್ರೆ ಡಾಕ್ಟರ್ 2 ತಿಂಗಳು ಟೈಮ್ ಬೇಕು ಅಂತ ಹೇಳಿದ್ದಾರೆ. ಆದರೆ ದರ್ಶನ್ ಡಾಕ್ಟರ್ಗೆ ಚಾಲೆಂಜ್ ಮಾಡಿದ್ದಾರೆ. ಬರ್ಡೇ ಒಳಗೆ ರೆಡಿ ಆಗ್ತೀನಿ ಅಂತ ಹೇಳಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ನಡೀತಾ ಇದೆ, ರಿಕವರಿ ಆಗ್ತಾ ಇದ್ದಾರೆ. ಆದರೆ ದರ್ಶನ್ಗೆ L4 L5 ಮೂಳೆ ಮಿಲಿಮೀಟರ್ ಜರುಗಿದೆ. ಅದನ್ನ ಆಪರೇಷನ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಸಪೋರ್ಟ್ ಕೊಟ್ಟು ಸರಿಯಾದ ಜಾಗದಲ್ಲಿ ಕೂರಿಸಬೇಕು. ಅದಕ್ಕೆ ಫೈನಲ್ ಸೊಲ್ಯೂಷನ್ ಅಂದರೆ ಆಪರೇಷನ್. ಸದ್ಯಕ್ಕೆ ಫಿಸಿಯೋಥೆರಪಿಯಿಂದ ನೋವು ಕಮ್ಮಿ ಆಗಿದೆ, ಇಂಜುರಿಯೂ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ದಿನಕರ್. ನನ್ನ ಸಿನಿಮಾ ಮಾಡುವಾಗಲೇ ಪ್ರಾಬ್ಲಮ್ ಶುರುವಾಗಿದ್ದು, ಬೃಂದಾವನ ಟೈಮ್ನಲ್ಲಿ ಮತ್ತೆ ಬಿದ್ದರು. BGSನಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು. ಈಗ ಅದೇ ಉಲ್ಬಣ ಆಗಿದೆ ಅಂತ ದಿನಕರ್ ಹೇಳಿದ್ದಾರೆ. ಆಪರೇಷನ್ ಬೇಡ ಅಂತ ಅಂದಿದ್ದಾರೆ ಡಾಕ್ಟರು. ಹೌದು, ಅಂದ್ರೆ ಅವನು ಫಿಸಿಯೋಥೆರಪಿ ನಡೀತಾ ಇದೆ, ರಿಕವರಿ ಆಗ್ತಿದ್ದಾನೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಹೆಂಗೆ ಅಂದ್ರೆ ಇಟ್ಸ್ ಅ ಟ್ರಯಲ್ ಅಂಡ್ ಎರರ್ ಮೆಥಡ್. ಒಬ್ಬೊಬ್ಬರ ಬಾಡಿಗೆ ಒಂದೊಂಥರ. ಈಗ ನಿಮ್ ಬಾಡಿಗೆ ಬೇರೆ ತರ ರಿಯಾಕ್ಟ್ ಆಗುತ್ತೆ ಒಂದು ಟ್ರೀಟ್ಮೆಂಟ್, ನನಗೊಂಥರ ರಿಯಾಕ್ಟ್ ಆಗುತ್ತೆ. ಈಗ ಅವ್ರಿಗೂ ಗೊತ್ತಿಲ್ಲ ದರ್ಶನ್ ಬಾಡಿ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಈಗ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂಡ್ ಅದು ರಿಕವರಿ ತೋರಿಸ್ತಾ ಇದೆ ದರ್ಶನ್ಗೆ. ಬಟ್ ಹೌದು, ದರ್ಶನ್ಗಾಗಿರೋ L4 L5 ಅದು ಒಂದಷ್ಟು ಮಿಲಿಮೀಟರ್ ಜರುಗಿದೆ. ಅದನ್ನ ಕಂಪ್ಲೀಟ್ ಫೈನಲ್ ಸೊಲ್ಯೂಷನ್ ಅದನ್ನ ಆಪರೇಷನ್ ಮಾಡ್ಲೇಬೇಕು. ಅಂದ್ರೆ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಆ ಜಾಗದಲ್ಲಿ ಕೂರಿಸಬೇಕು. ಹಂಗ್ ಕೂರಿಸಿದ್ರೆ ಅದು ಫೈನಲ್ ಅದೇನೆ, ಆಪರೇಷನ್ ಮಾಡ್ಲೇಬೇಕು. ಬಟ್ ಫಿಸಿಯೋಥೆರಪಿಲಿ ಹೌದು, ಅದರಿಂದ ಆಗೋ ಇಂಜುರಿಗಳು ಎಲ್ಲೋ ಅದರಿಂದ ಆಗೋ ನೋವುನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತದೆ. ಈಗ ಅವ್ರು ಕಮ್ಮಿನೂ ಆಗಿದೆ. ಮುಂಚೆಯಿಂದ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತಂದ್ರೆ? ಸಿನಿಮಾಲೇ ಅದು ಆಗಿದ್ದು ಪ್ರಾಬ್ಲಮ್. ಸಾರಥಿ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ
L4 L5 ಪ್ರಾಬ್ಲಮ್ ಶುರು ಆಯ್ತು. ಬಟ್ ಈ ಮಟ್ಟಿಗೆ ಆಗಿರ್ಲಿಲ್ಲ. ಬಟ್ ಅದು ಪ್ರಾಬ್ಲಮ್ ಇತ್ತು, ಅದು ಹಂಗೆ ಆಗ್ತಾ ಇತ್ತು. ಆಮೇಲೆ ಫಿಸಿಯೋಥೆರಪಿ, ಎಕ್ಸಸೈಸ್ ಅದು ಇದು ಮಾಡ್ಕೊಂಡು ಅದರಿಂದ ಇದಿತ್ತು. ಅಂಡ್ ಅದಾದ್ಮೇಲೆ ಸಾರಥಿಯಾಗಿ ಇಷ್ಟು ಬೃಂದಾವನ ಒಂದು 4-5 ಇಯರ್ಸ್ ಆದ್ಮೇಲೆ ಬಂದಿದ್ದು. ಅದ್ರಲ್ಲೂ ಐಸ್ಲ್ಯಾಂಡ್ ಅಲ್ಲಿ ಕುದುರೆ ಓಡಿಸ್ಬೇಕಾದ್ರೆ ಬಿದ್ದಾಗ ತಿರ್ಗಾ ಅದು ಟ್ರಿಗರ್ ಆಯ್ತು ಆ ಪೇನ್. ಇಲ್ಲಿ ತಿರ್ಗಾ BJS ಬಂದು ಅಲ್ಲಿ ಒಂದಷ್ಟು ದಿನ ಅಡ್ಮಿಟ್ ಆಗಿ ಅದು ಟ್ರೀಟ್ಮೆಂಟ್ ಎಲ್ಲ ನಡೀತು. ಅದು ಪ್ರಾಬ್ಲಮ್ ಪರ್ಮನೆಂಟ್, ಅದು ಇದ್ದೇ ಇರುತ್ತೆ. ಈ ತರ ಏನಾರ ಒಂದು ಫೈಟ್ ಅಲ್ಲಿ ಬಿದ್ದಾಗ್ಲೋ ಇಲ್ಲೋ ಏನಾರ ಒಂಚೂರು ಈ ಸಡನ್ ಆಗಿ ಒಂದು ಜರ್ಕ್ ಗಿರ್ಕ್ ಸಿಕ್ಕಿದಾಗ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನೋಡ್ಬೇಕು ಎಲ್ಲಿವರೆಗೂ ಒಂದು ತಡಿತಾನೆ, ಆಪರೇಷನ್ ಇಲ್ಲದೆ ಎಲ್ಲಿವರೆಗೂ ಕ್ಯಾರಿ ಮಾಡ್ಬೋದು ಅಂತ ಡಾಕ್ಟರ್ ಅಂಡ್ ದರ್ಶನ್ ಬಾಡಿ ಹೇಳುತ್ತೆ ಅಂತ. ಇದು ದರ್ಶನ್ ಬೆನ್ನು ನೋವಿನ ಆಪರೇಷನ್ ಕುರಿತಾಗಿ ದಿನಕರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಅಂದರೆ ಸದ್ಯಕ್ಕೆ ಫಿಸಿಯೋಥೆರಪಿ ನಡೀತಾ ಇದೆ. ಅಲ್ಟಿಮೇಟ್ಲಿ ಆಪರೇಷನ್ ಮಾಡಲೇಬೇಕಾಗುತ್ತೆ. ಈಗ ಸದ್ಯ ಅವ್ರಿಗೆ ಫಿಸಿಯೋಥೆರಪಿಯನ್ನು ಮಾಡ್ತಿದ್ದಾರೆ. ನೋವು ಸಹ ಕಡಿಮೆ ಆಗ್ತಿದೆ. ಟ್ರೀಟ್ಮೆಂಟ್ಗೂ ಅವರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಅಂತ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು. ಬಟ್ ಅಲ್ಟಿಮೇಟ್ಲಿ ಆಪರೇಷನ್ನೇ ಇದಕ್ಕೆ ಸೊಲ್ಯೂಷನ್ನು. ಈ ಟ್ರಾಮಾ ಲೈಫ್ ಲಾಂಗ್ ಇದ್ದೇ ಇರುತ್ತೆ ಅಂತಲೂ ಹೇಳಿದ್ದಾರೆ. L4 L5 ಮೂಳೆ ಸ್ವಲ್ಪ ಮಿಲಿಮೀಟರ್ ಅಷ್ಟರ ಮಟ್ಟಿಗೆ ಜರುಗಿದೆ. ಇದನ್ನು ಆಪರೇಷನ್ ಮೂಲಕನೇ ಸರಿಪಡಿಸೋಕೆ ಆಗೋದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ.